ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ಓಕೆ, ಆದ್ರೆ ನಿನ್ ಬಾಡಿಲಿ ಪಾರ್ಟ್ಸ್ ಎಲ್ಲ ಉಳಿದಿದ್ಯಾ? ಏನ ಆಗ್ತದೆ ಸರ್, ತುಂಬ ಏನಾಯ್ತು? ಇಲ್ಲ ಹೊಡೆದಿದ್ದಾರೆ. ಯಾಕೆ ಅಳ್ತಾ ಇದೆಯಾ? ಯಾಕೆ? ಇಲ್ಲ ಹೊಡೆದಿದ್ದಾರೆ ಸರ್, ತುಂಬ ಹೊಡೆದಿದ್ದಾರೆ, ಹೇಟ್ ಆಗಿದೆ. ಅಲ್ಲ ಬಟ್ ಒಂದ್ಸಲಿ ಏನ್ ಮಾಡಕ್ಕಾಗಲ್ಲ, ಸ್ಕಿಟ್ ಒಂದ್ಸಲಿ ಇಲ್ಲ ಅದು ಏನಾಗ್ತದೆ ಸರ್, ನಾರ್ಮಲ್ ಆಗಿದ್ರೆ ಚಲೋ ಅಲ್ವಾ? ಫ್ರೆಂಡ್ಸ್ ಆಗಿ ತುಂಬ ಇದನ್ನ ಮಾಡಿ ಹೊಡೆಯೋದು ಅಂದ್ರೆ ಏನ ಅಲ್ಲಿ ಬಿತ್ತಾ? ಹಾಂ, ತುಂಬ ಕಡೆ ಇರ್ದಿದೆ. ಬೇಕಾದ್ರೆ ನಾನು ಒಂದು ನಿಮಿಷ ಜಗಸ್ ತೋರಿಸ್ಬರ್ತೀನಿ. ಒಂದು ನಿಮಿಷ ಜಡ್ಜಸ್ ತೋರಿಸ್ತೀನಿ ಅಂತ ಹೋಗ್ತಾ? ಬಜಾರ್ ಕೊಟ್ಟಿದ್ದು ಥ್ಯಾಂಕ್ಸ್ ಅಣ್ಣ. I knew it! ಇಷ್ಟೆಲ್ಲ ಇನ್ನೊಂದು ಹಾಕಿ. ನೆಕ್ಸ್ಟ್ ಕಿಟ್ ಅಲ್ಲಿ ಅರ್ಧ RR ನಗರನೇ. ಬಿಡ್ಬೇಡ. ಬೇಡ ಬಿಡು, ನೆಕ್ಸ್ಟ್ ಕಿಟ್ ಸಿಗ್ತಾನೆ. ರಿಹರ್ಸಲ್ ಇದಕ್ಕಿಂತ ಜಾಸ್ತಿ ಅವಾಗ್ಲೇ ಏನು ಅನ್ಲಿಲ್ವಲ್ಲ. ಇವನು ಹೇಳ್ದವನು ಸತ್ರ ಸಾಯ್ತೀನಿ ಜೋರಾಗಿ ಹೊಡಿ ಅಂದಿದ್ದು ಏನ್ ಇಷ್ಟ ಚೆನ್ನಾಗಿ ಡೌನ್ ಮಾಡ್ತಾವ ನಾನು. ನಾನು ಒಂದ್ ಸೆಕೆಂಡ್ ಬೈಕ್ ಬಂದಿತ್ತು ತಾನೇ ನಿಂಗೆ? ನಾವೇ ನಂಬಿದ್ನಲ್ಲೋ, ಏನು ಏಟ್ ಅಲ್ಲಿ ಬೇರೆ ಹೋಗಿ ತೋರಿಸ್ದ. ಆಕ್ಚುಲಿ ಹಾಸ್ಯ ಕಲಾವಿದರಿಗಿರೋ ಶಕ್ತಿ ಅವ್ನ ನೋವನ್ನ ಹಾಸ್ಯಕ್ಕೆ ಟರ್ನ್ ಮಾಡ್ದ ಅಷ್ಟೇ. ಎಲ್ಲೆಲ್ಲಿ ಬಿತ್ತು ನೋಡ್ದೆ ಕಣ. ಬೀಳಬಾರ್ದು ಕಡೆ ಬಿತ್ತ ಅಂತ ನೀನ್ ಕೇಳ್ದೆ ನೀರು. ಅವನು ಹೂ ಅಂದ. ತಡಿ ಜಡ್ಜಸ್ ತೋರ್ಸ್ ಬರ್ತೀನಿ ಅಂತ. ಅಯ್ಯೋ ಏನ್ ತೋರ್ಸಕ್ ಬರ್ತಾ ಇದಾರ ಅಂತ ನಾನು. ಇವತ್ತಿನ ಕಾಲದಲ್ಲಿ ಯಾವುದೇ ವ್ಯಕ್ತಿನ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗಲ್ಲ ಇನ್ನೊಬ್ಬ ವ್ಯಕ್ತಿಗೆ. ಆದ್ರೆ 100ಕ್ಕೆ 1000 ಪಟ್ಟು ಒಬ್ಬ ವ್ಯಕ್ತಿ ಎಂಥವನು ಅಂತ ಒಂದು ವಸ್ತುವಿಗೆ ಗೊತ್ತು. ಆ ವಸ್ತುವಿನ ಹೆಸರೇ ಮೊಬೈಲ್. ಒಳ್ಳೆ 1000 ಇರ್ಲಿ, ಅದು ಬೇಕಾಗಿಲ್ಲ. ಒಂದು ಕಚಡ ಸಮಾಚಾರನೇ ನೋಡೋರಿಗೆಲ್ಲರಿಗೂ ಬೇಕು. ಅದನ್ನಿಟ್ಕೊಂಡು ಬರೆದಂಥ ಸ್ಕಿಟ್ ಇದು. ಆ ಸ್ಕಿಟ್ ಬರೆದವನಿಗೆ ಒಂದು ದೀರ್ಘ ಸಣ್ಣ ನಮಸ್ಕಾರ. ರೈಟರ್ ಆನಂದ್, ಮೆಂಟರ್ ನವೀನ್ ಅವ್ರು ಬರ್ಬೇಕು. ತುಂಬಾ ಫ್ರೆಶ್ ಆಗಿದೆ ಕಣ ನವೀನ. ಥ್ಯಾಂಕ್ ಯು ಸರ್. ತುಂಬಾ ಫ್ರೆಶ್ ಆಗಿದೆ. ಆಮೇಲೆ ನೋಡ್ಬೇಕಾರೆ ಅದನ್ನ ಒಬ್ಬೊಬ್ಬ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಕಳೆ ಕಟ್ಟಿಸ್ದ. ಈಗ ಅವ್ನ್ ಜಗ್ಗಪ್ಪ ಅದನ್ನೊಂದು ಪಟ್ಟಿನೇ ತಗೊಂಡ್ಬಂದ್ಬಿಟ್ಟಿಯಾನೆ. ಏನೇನು ಮಾಡಿದ್ದ ಮಾಂತೇಶ ಅಂತ. ಮಾಂತೇಶ ನಿನ್ ಮುಖ ನೋಡಿದ್ರೆ ಒಂದಿಲ್ಲ ಒಂದ್ ದಿವಸ ಯಾರೋ ಬಂದು ಹೊಡಿತಾ ಇರ್ಲಿ ನಿಂಗಿದು. ಇಬ್ರು ಕಲಾವಿದ್ರ ಮಧ್ಯೆ ಅದು ಮಾರಿ ಸಾಧ್ಯನೇ ಇಲ್ರಿ. ನಿಮ್ಮನ್ನ ಅದು ಯಾರು ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ನಿಮ್ ಪ್ರತಿಭೆ. ಒಂದ್ ತಿಳ್ಕೊಂಬಿಡ್ರಿ, ಅದು ನಿಮ್ಮ ಕೈಯಾಗ ಇಲ್ಲದು. ಅವ್ರು ಸ್ಟೇಜಿಗೆ ಬಂದ್ರೆ ಅಥವಾ ಕ್ಯಾಮ್ರಾ ಆನ್ ಆಗಿದ್ದಾಗ ಆ ಹೆಣ್ಣುಮಗಳು ಏನ್ ಮಾಡುತ್ತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅಷ್ಟೊಂದು ಪ್ರತಿಭೆ ನಿಮ್ಮ ಒಳಗಡೆ ಇರೋದು. ಆಮೇಲೆ ನಾಟಕ ಬಿಟ್ಟು 1 ಸೆಕೆಂಡಿಗೆ 1 mm ಕೂಡ ಆಚೆ ಹೋಗಲ್ಲ. ಅಂಥ ಇನ್ವಾಲ್ವ್ಮೆಂಟ್ ಇರುತ್ತೆ ಅವರಿಗೆ. ಅದು ಎಲ್ಲಿಂದ ಅದು ಹೆಂಗ್ ಬಂತು ನಿಮಗೆ ಏನ್ ಕತೆ ಗೊತ್ತಿಲ್ಲ. ಒಂದು 5 ನಿಮಿಷದ ನಿಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಕಣ್ಣು ಕಿವಿ ಸೀಳ್ಕೊಂಡು ಹಿಂಗ್ ಹೋಗಿ ಪ್ರಿಂಟ್ ಹೊಡೆದ್ಬಿಡುತ್ತೆ. ಅಂಥ ಒಂದು ಕೆಪಾಸಿಟಿ ಇರೋ ನಟಿ.